ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ತೆ ಸರ್. ನಮಸ್ತೆ, ಹೇಳಿ. ಅದೇ ನಮ್ಮ ಭಾವ ಶ್ರೀಕಾಂತ್ ಅವ್ರ ಕೇಸ್ ಬಗ್ಗೆ ಇತ್ತೀಚೆಗೆ ಏನೇನಾಯಿತು ಅಂತ ನಿಮ್ಗೆ ಗೊತ್ತೇ ಇದೆ ಅಲ್ಲ ಸರ್. ಈ ಕೇಸ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ನಾಟಕ ಮಾಡ್ಕೊಂಡು ಓಡಾಡ್ತಿದ್ದವನು ಅವನೇ, ರಾಜಕೀಯ ಸಮಾಜ ಸೇವೆ ಅಂತ ಓಡಾಡ್ತಿದ್ದವನು ಅವನೇ. ಸಿದ್ದೇಗೌಡರು ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತಂದರೆ ನಂಗೆ ನಂಬಕ್ಕೆ ಆಗ್ತಿಲ್ಲ ಸರ್. ಇಲ್ಲ ಸರ್, ಅವ್ರನ್ನ ಸ್ವಲ್ಪ ಮೀಟ್ ಮಾಡಿ ಮಾತಾಡಬೇಕಿತ್ತು. ಅದಕ್ಕೊಂದು ಅವಕಾಶ ಮಾಡಿಕೊಟ್ರೆ ಚೆನ್ನಾಗಿತ್ತು. ಸಿದ್ದೇಗೌಡನ ಭೇಟಿ ಮಾಡಕ್ಕೆ ಬಂದ್ರಾ? ಹಾಂ ಸರ್. ಸರ್ ಹಾಗೆ ನನಗೊಂದು ಡೌಟ್ ಇತ್ತು. ಈ ಸಿದ್ದೇಗೌಡರು MLA ಮಗ ಅನ್ನೋ ಕಾರಣಕ್ಕೆ ಅವ್ರಿಗೇನೋ ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತಾ? ಏನಕ್ಕೆ ಕೇಳ್ತಿದ್ದೀನಿ ಅಂದರೆ VIP ಇರ್ಬೋದು, VVIP ಇರ್ಬೋದು, ತಪ್ಪು ಮಾಡಿದಾರೆ ಅಂದಮೇಲೆ ಎಲ್ಲರೂ ಸಮಾನವಾಗಿ ನೋಡಬೇಕಲ್ವಾ, ಅದಕ್ಕೆ. ಹಾಗೇನಿಲ್ಲ ಸರ್, ಕಾನೂನಿಗೆ ಎಲ್ಲರೂ ತಲೆ ಬಾಗ್ಲೇಬೇಕಲ್ವಾ. ವಿಚಾರ ಅಂತ ಏನೂ ಇರೋದಿಲ್ಲ. ಅದೇ ಕತ್ಲೆ ಕೋಣೆ, ಅದೇ ಕಂಬಿಗಳು ಅಷ್ಟೇ. ಆ ಸಿದ್ದು ಜೊತೆ ಮಾತಾಡಿದರೆ ಅವನು ಒಳಗೆ ಫಿಕ್ಸಾ ಇಲ್ಲ ಈಚೆ ಬರೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾವನ ಅಂತ ಇನ್ಫಾರ್ಮೇಷನ್ ಸಿಗ್ಬೋದು. ಒಳ್ಳೆಯದು ಸರ್. ಸರ್ ಹಾಗೆ ಅವ್ರನ್ನ ಮೀಟ್ ಮಾಡಬೇಕಿತ್ತು ಸರ್. ನಮ್ಮ ಸ್ಟೇಷನಲ್ಲಾಗಿದ್ದರೆ ಭೇಟಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೋದಾಗಿತ್ತು. ಈಗ ಅವರು ಜೈಲಿನಲ್ಲಿದ್ದಾರೆ. ನೀವು ಜೈಲ್ ಆಫೀಸರ್ನ ಭೇಟಿ ಮಾಡಿ ಪರ್ಮಿಷನ್ ತಗೊಳ್ಳಿ. ಇವನೇನೋ ಹೆಲ್ಪ್ ಮಾಡ್ತಾನೆ ಅಂತ ಅಂದ್ಕೊಂಡ್ರೆ ರೂಲ್ಸ್ ಹೇಳ್ಕೊಡಕ್ಕೆ ಬರ್ತಿದ್ದಾನೆ. ಇದೇನು ನನಗೆ ಗೊತ್ತಿಲ್ವ. ಹಾಂ ಸರಿ ಸರ್, ನಾನು ಪರ್ಮಿಷನ್ ತಗೋತೀನಿ. ಹಾಗೆ ನಿಮ್ಮ ಕಡೆ ಒಂದು ಸಪೋರ್ಟ್ ಸಿಕ್ಕಿದ್ರೆ ಚೆನ್ನಾಗಿರೋದು ಅಂತ ಅಷ್ಟೇ. ಸರಿ, ಅಲ್ಲೋಗಿ ಮಾತಾಡಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಈ ಕೇಸ್ ಮತ್ತೇನಾದರೂ ರಿಓಪನ್ ಆಗುವಂಥದ್ದು ಸೂಚನೆಗಳು ನಿಮಗೆ ಸಿಕ್ಕಿದೆಯಾ, ಅಥವಾ ಭಾವನವ್ರು ಬಂದು ನಿಮ್ಮ ಹತ್ರ ಏನಾದ್ರು ಇದ್ರ ಬಗ್ಗೆ ಮಾತಾಡಿದಾರಾ? ಇಲ್ಲ, ಯಾರು ಬರಲಿಲ್ವಲ್ಲ. ಬೇರೆ ಯಾರಾದರೂ ಈ ವಿಷಯದ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಆ ಥರ ಯಾರೂ ಬಂದಿಲ್ಲ. ಕೇಸ್ ಹಾಗೇ ಇದೆ. ಸಿದ್ದೇಗೌಡರು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಮುಂದೆ ಏನು ಬದಲಾವಣೆ ಆಗುತ್ತೋ ನಂಗಂತೂ ಗೊತ್ತಿಲ್ಲ. ಸರಿ ಸರ್, ಥ್ಯಾಂಕ್ ಯು. ಛೇ, ಭಾವನೆ ಏನಾದರೂ ಈ ಕೇಸ್ನ ರಿಓಪನ್ ಮಾಡ್ತಾವ, ಅಕಸ್ಮಾತ್ ಏನಾದರೂ ನನ್ನ ತಲೆಗೆ ಬರುತ್ತಾ ಅಂತ ತಿಳ್ಕೊಳ್ಳೋಣ ಅಂದರೆ ಯಾವ ಕ್ಲೂನು ಸಿಗಲಿಲ್ವಲ್ಲ. ಈ ವಿಷಯ ತಿಳ್ಕೊಳ್ಳೇಬೇಕು. ನಾನು ಜೈಲಿಗೆ ಹೋಗಿ ಸಿದ್ದನ್ನ ಮೀಟ್ ಆಗಲೇಬೇಕು. ಇಲ್ಲ ಅಂದರೆ ನಾನು ಬಿಡೋಕ್ಕೆ ಕಷ್ಟ. ಇನ್ನು ನೀನು ಏನಂತ ಅಂದ್ಕೊಂಡಿದ್ಯಾ? ಅಲ್ಲ, ನಮ್ಮ ಕಣ್ಮುಂದೆನೇ ಇದ್ದು ಎಷ್ಟೆಲ್ಲ ನಾಟಕ ಆಡಿದ್ಯಾ. ಇನ್ನೇನು ಮನುಷ್ಯನ ಮೃಗನೋ? ದೇವರಂತ ನಮ್ಮ ಭಾವ ನಿನ್ಗೆ ಏನೋ ಅನ್ಯಾಯ ಮಾಡಿದ್ರು? ದೊಡ್ಡದಾಗಿ ಹೇಳ್ತಿದ್ದೆ ಖುಷಿ ನನ್ನ ಮಗಳಿದ್ದಾಗೆ ಅಂತ, ಕೊನೆಗೆ ಅವಳಿಗೂ ಮೋಸ ಮಾಡ್ತೀಯಲ್ಲೋ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಿಲ್ವಾ? ಯಾಕೋ ಹೀಗೆಲ್ಲ ಮಾಡಿದೆ? ಅನ್ಯಾಯವಾಗಿ ನಮ್ಮ ಅತ್ತೆ ಭಾವನ ಬಲಿ ತಗೊಂಡಿಯಲ್ಲೋ. ನಮ್ಮ ಅತ್ತೆ ಭಾವನ ಬಲಿ ತಗೊಂಡಿದ್ದಲ್ದೆ ಖುಷಿನ ಅನಾಥ ಮಾಡ್ಬಿಟ್ಟಿಯಲ್ಲೋ. ಸ್ವಲ್ಪನಾದ್ರೂ ಮನುಷ್ಯಾತ್ವನೇ ಇಲ್ವಾ? ಮೆಲ್ಲಗೆ ಮಾತಾಡ್ರಿ. ಸುಮ್ಮನಿರಿ. ಇವನಿಗೆ ನಮ್ಗೆ ಅನ್ಯಾಯ ಆಗಿದೆ. ಇವನಿಗೆ ಪ್ರಶ್ನೆ ಮಾಡೋದು ತಪ್ಪ ಹೇಳಿ? ಅದನ್ನೆಲ್ಲ ಕೋರ್ಟಲ್ಲಿ ಇಟ್ಕೊಳ್ರಿ. ಎಲ್ಲ ಕಿತ್ತಾಡ್ಬೇಡಿ. ಕೈದಿ ಹತ್ರ ಮೆತ್ತಗೆ ಮಾತಾಡಂಗಿದ್ರೆ ಮಾತಾಡಿ, ಇಲ್ಲಾಂದ್ರೆ ಸುಮ್ಮನೆ ಹೊರಟೋಗಿ. ಇಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡಬೇಡಿ. ಅಲ್ಲ, ಹೆಂಡ್ತಿನ ಮುಂದೆ ಇಟ್ಕೊಂಡು ಇಷ್ಟೆಲ್ಲ ನಾಟಕ ಮಾಡ್ಕೊಂಡು ಬದುಕ್ತಿಯಲ್ಲೋ. MLA ಮಗ ಅನ್ನೋ ಕೊಬ್ಬು ನಿನಗೆ, ನಿನ್ ಜನ್ಮಕ್ಕೆ. ನಿಲ್ಸಿ. ಏನ್ ಮಾತಾಡ್ತಿದ್ದೀರಾ ನೀವು? ಬಂದ್ರಾ? ಬನ್ನಿ. ಅದೇನೋ ಹೇಳ್ತಾರಲ್ಲ, ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದ್ದೆಗೆ ಹೋದ್ರಂತೆ.
ಕೊಲೆಗಾರನ ಹೆಂಗ್ರಿ ಮಾತಾಡ್ಸ್ಬೇಕು? ನಾನೇ ಕೊಲೆ ಮಾಡಿದ್ದೀನಿ ಅಂತ ಅವನು ಒಪ್ಕೊಂಡಿರ್ಬೇಕಿರೆ ನಿಮ್ದೇನ್ರಿ ಇಲ್ಲಿ? ನೋಡಿ, ಗೌರವ ಕೊಟ್ಟು ಗೌರವ ತಗೊಳ್ಳಿ. ಸಿದ್ದು ಅವ್ರು ಸುಮ್ಮನಿದ್ದಾರೆ ಅಂದರೆ ನಿಮಗೆ ಇಷ್ಟ ಬಂದಂಗೆ ನೀವು ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡ್ಬಿಟ್ರಾ? ನನಗೆ ಈಗಲೂ ಅನ್ನಿಸ್ತಿದೆ ಸಿದ್ದು ಅವರು ಯಾವ ತಪ್ಪು ಮಾಡಿಲ್ಲ ಅಂತ. ಈ ಕೇಸಲ್ಲಿ ಬೇರೆ ಏನೋ ವಿಷಯ ಇದೆ, ಅದನ್ನ ಆದಷ್ಟು ಬೇಗ ನಾನು ತಿಳ್ಕೋತೀನಿ. ಮೇಡಮ್ ಅವರೇ, ದಯವಿಟ್ಟು ಸುಮ್ಮನಿದ್ ಬಿಡಿ. ಈ ಆಕ್ಸಿಡೆಂಟ್ ಮಾಡಿರೋದು ನಾನೇ ಅಂತ ಹೇಳಿದ್ಮೇಲೂ ಮಾತಾಡಿ ಏನು ಪ್ರಯೋಜನ ಹೇಳಿ? ಇಲ್ಲ ಸಿದ್ದು ಅವರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಈ ಆಕ್ಸಿಡೆಂಟಲ್ಲಿ ಬೇರೆ ಯಾರ್ದೋ ಕೈವಾಡ ಇದೆ ಅಂತ ನನಗೆ ಅನ್ನಿಸ್ತಿದೆ. ಇಷ್ಟು ದಿನ ಒಂದು ನಾಟಕ ಆಯಿತು, ಈಗ ಹೊಸ ನಾಟಕ ಶುರು ಹಚ್ಕೊಡ್ರಾ? ಅಲ್ಲ, ಇಬ್ರು ಗಂಡ ಹೆಂಡತಿ ನಾಟಕ ಮಾಡ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೋತೀರಲ್ವಾ? ಅಯ್ಯೋ ದೇವ್ರೆ, ನನ್ನಿಂದ ಮೇಡಮ್ ಅವ್ರು ಎಷ್ಟೆಲ್ಲ ಮಾತು ಕೇಳುವಂಗಾಯ್ತದಲ್ಲ. ನೋಡಿ, ಇಲ್ಲಿ ನಾಟಕ ಆಡ್ಕೊಂಡಿರೋದಕ್ಕೆ ನಾವು ಯಾರಿಗೂ ಯಾವ ಅನ್ಯಾಯನೂ ಮಾಡ್ತಿಲ್ಲ, ನ್ಯಾಯದ ಪರನೇ ಹೋರಾಡ್ತಿದ್ದೀವಿ. ಸಿದ್ದು ಅವರು ಅವರೇ ಸರೆಂಡರ್ ಆಗಿದ್ದಾರೆ ಅಂದಮೇಲೆ ಇದರಲ್ಲಿ ಅವ್ರ ದೊಡ್ಡತನ ನೋಡಿ. ಅದನ್ನ ಬಿಟ್ಟು ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ಸಿದ್ದು ಅವರು ಯಾವ ತಪ್ಪು ಮಾಡಿಲ್ಲ. ಇದೆಲ್ಲ ಏನು ಹೇಗೆ ಅಂತ ಗೊತ್ತಾಗಕ್ಕೆ ಟೈಮ್ ಏನು ದೂರ ಇಲ್ಲ. ಬಾಯಿಗೆ ಬಂದಂಗೆ ಮಾತಾಡೋದನ್ನ ಬಿಟ್ಟು ಇಲ್ಲಿಂದ ಹೊರಟ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ಬೇರೆನೇ ಆಗುತ್ತೆ. ಏನೋ ಹೆದರಿಸ್ತಾ ಇದ್ದೀರಾ? ನಾನು ಹೆದರಿಸ್ತಾ ಇಲ್ಲ, ಆದರೆ ವಾಸ್ತವನ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಅದು ನಿಮಗೆ ಅರ್ಥ ಆದರೆ ನಿಮಗೆ ಒಳ್ಳೆಯದು. ಭಾವನ ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಅವ್ರ ಮನೆ ಅನ್ನನೇ ತಿನ್ಕೊಂಡು ಅವ್ರ ಪ್ರಾಣನೂ ಕಿತ್ಕೊಂಡು ನನಗೆ ಲೆಕ್ಚರ್ ಕೊಡ್ತಿದ್ಯಾ? ಏನ್ರಿ ಜೋರಾಗಿ ಮಾತಾಡಬೇಡಂದ್ರೆ ಜೋರಾಗಿ ಮಾತಾಡ್ತೀರಾ? ಹೋಗ್ರಿ ಆಚೆ ಇಲ್ಲಿಂದ. ಓಕೆ, ಸಾರಿ ಸರ್, ಅದು ಸ್ವಲ್ಪ ಸ್ವಲ್ಪನಲ್ಲ ಗಿಲ್ಪನಲ್ಲ, ಹೋಗ್ರಿ ಸುಮ್ಮನೆ ಇಲ್ಲಿಂದ. ನೀನು ಒಂದು ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡಿ. ಇನ್ನೇನು ಹೋಗ್ತಿರೋ? ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾ? ಹಾಂ, ಹೋಗ್ತೀನಿ. ನೋಡು, ನಮ್ಮ ಅತ್ತೆ ಭಾವನ ಕೊಂದಿರೋ ಪಾಪ ಖಂಡಿತ ಸುಮ್ಮನೆ ಬಿಡಲ್ಲ. ಮೇಡಮ್ ಅವರೇ, ನನಗೋಸ್ಕರ ನೀವು ಎಷ್ಟೆಲ್ಲ ಕಷ್ಟಪಡ್ತಿದ್ದೀರಲ್ಲ, ನನ್ನ ಕೈಲಿ ಇದನ್ನೆಲ್ಲ ನೋಡೋಕ್ಕಾಯ್ತಿಲ್ಲ ಮೇಡಮ್ ಅವರೇ. ಏನು ಸಿದ್ದು ಅವರೇ ಹೀಗೆ ಹೇಳ್ಬಿಟ್ರಿ? ನನ್ನ ಗಂಡನಿಗೋಸ್ಕರ ನಾನು ಇಷ್ಟು ಮಾಡೋಕ್ಕಾಗಲ್ವಾ ಹೇಳಿ? ಆದರೂ ರವಿಶಂಕರ್ ಅವರು ಏನೋ ಕೋಪದಲ್ಲಿ ಹಂಗೆ ಅಂತಿದ್ರು. ನೀವು ನೋಡಿದ್ರೆ ಇಲ್ಲ ಸಿದ್ದು ಅವರೇ, ಅವ್ರು ಅಂದ ಹಾಗೆಲ್ಲ ಅನ್ನಿಸ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ